ಜೋಡಿ ಮೀನು, ಮತ್ತೊಂದು ಬಿಲ್ಲು ಬಾಣ, ಇನ್ನೊಂದು ಹೆಬ್ಬುಲಿ. ಇವು 4 ಏನಪ್ಪ ಅಂದರೆ ವರಹ ಕಲ್ಯಾಣಿ ಚಾಲುಕ್ಯರ ಲಾಂಛನ. ಹಾಗೆ ಏನಪ್ಪ ಅಂತಂದರೆ ಹೆಬ್ಬುಲಿ ಚೋಳರ ಲಾಂಛನ. ಹಾಗೆ ಏನಪ್ಪ ಅಂತಂದರೆ ಜೋಡಿ ಮೀನು ಚೇರರ ಲಾಂಛನ. ಹಾಗೆ ಬಿಲ್ಲು ಬಾಣ ಪಾಂಡ್ಯರ ಲಾಂಛನ. ಯಾಕೆ ಈ 4 ಲಾಂಛನಗಳನ್ನ ಇಲ್ಲಿ ಹಾಕಿದ್ದಾರಪ್ಪ ಅಂತಂದರೆ ಇದಕ್ಕೆ ನಮ್ಗೆ ಉತ್ತರ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಶಾಸನ ಕೊಡ್ತದೆ. 7 ಸಾಲಿನ ಶಾಸನ. ಅದು ತಮಿಳು ಲಿಪಿಯಲ್ಲಿ ಬರೆದಂಥ ಸಂಸ್ಕೃತ ಭಾಷೆಯಲ್ಲಿ ಬರೆದಂಥ ಶಾಸನ. ಈ ಶಾಸನವನ್ನು 1020ರಲ್ಲಿ ರಾಜೇಂದ್ರ ಚೋಳ ಅನ್ನುವಂಥ ಚೋಳ ಸಾಮ್ರಾಟ ಆ ಶಾಸನವನ್ನು ಕೆತ್ತಿಸ್ತಾನೆ. ಈ ಮಸ್ಕಿಯಲ್ಲಿ ಯಾಕೆ ಶಾಸನವನ್ನು ಕೆತ್ತಿಸ್ತಾನೆ ಅಂತಂದರೆ 1020ರ ಸಂದರ್ಭದಲ್ಲಿ ಕಲ್ಯಾಣಿ ಚಾಲುಕ್ಯರ 2ನೇ ಜಯಸಿಂಹ, ಕಲ್ಯಾಣಿ ಚಾಲುಕ್ಯರ ಅಧಿಪತಿ ಯಾರೇ 2ನೇ ಜಯಸಿಂಹ ಅಂತ ಇರ್ತಾನೆ. ಆ 2ನೇ ಜಯಸಿಂಹನ ಒಂದು ಆಳ್ವಿಕೆ ಅವಧಿಯಲ್ಲಿ ಈ ಒಂದು ಮಸ್ಕಿ ಇದೆಯಲ್ಲ ಇದನ್ನು ರಾಜಧಾನಿ ಪಿರಿಯ ಮೋಸಂಗಿ ಅಂತ ಕರೀತಿರ್ತಾರೆ. ಶಾಸನಗಳಲ್ಲಿ ನಿಮಗೆ IBಯಲ್ಲಿ ಕಲ್ಯಾಣಿ ಚಾಲುಕ್ಯರ ಶಾಸನ ಇದೆ. ಎಲ್ರಿ IBಯಲ್ಲಿ ಕಲ್ಯಾಣಿ ಚಾಲುಕ್ಯರ 2ನೇ ಜಯಸಿಂಹನ ಶಾಸನ. ಆ ಶಾಸನದಾಗ ಏನು ಕರೀತಾರೆ ಮಸ್ಕಿಯನ್ನು? ರಾಜಧಾನಿ ಪಿರಿಯ ಮೋಸಂಗಿ ಅಂತ ಕರೀತಾರೆ. ಈ ರಾಜಧಾನಿ ಪಿರಿಯ ಮೋಸಂಗಿಯಲ್ಲಿ 1015ರಲ್ಲಿ ಅಧಿಕಾರಕ್ಕೆ ಬಂದಂಥ 1ನೇ ರಾಜೇಂದ್ರ ಚೋಳ ಏನು ಮಾಡ್ತಾನಪ್ಪ ಅಂದರೆ ಮಸ್ಕಿ ಮೇಲೆ ದಾಳಿ ಮಾಡ್ತಾನೆ. ಮಸ್ಕಿ ಮೇಲೆ ದಾಳಿ ಮಾಡುವಾಗ ಅವನು ಏನು ಮಾಡ್ತಾನಪ್ಪ ಅಂತಂದರೆ ತನ್ನ ಒಂದು ಸೈನ್ಯದಲ್ಲಿ ತ್ರಿಕೂಟ ವ್ಯವಸ್ಥೆ ಮಾಡ್ತಾನೆ. ಚೇರ, ಚೋಳ, ಪಾಂಡ್ಯ ಈ 3 ರಾಜ್ಯವು ಸೇರಿಕೊಂಡು ಈ ಒಂದು ಚೋಳರಾಜನ ನೇತೃತ್ವದಲ್ಲಿ ಕಲ್ಯಾಣಿ ಚಾಲುಕ್ಯರ ಮೇಲೆ ದಾಳಿ ಬರ್ತಾರೆ. 2ನೇ ಜಯಸಿಂಹ ಯುದ್ಧಕ್ಕೆ ಬರ್ತಾನೆ. ಅವನು ಕೂಡ ಏನಪ್ಪ ಅಂತಂದರೆ ಮಾಳವದ ರಾಜರು, ಮಧ್ಯಪ್ರದೇಶ ರಾಜರು, ಭೋಜರಾಜ ಮತ್ತು ಗಂಗರಾಜ ಇವರೊಟ್ಟಿಗೆ ಅವನು ಕೂಡ ಯುದ್ಧಕ್ಕೆ ಬರ್ತಾನೆ. ನಡೆದಂಥ ಕಾಲದಲ್ಲಿ ಏನಾಗ್ತದೆ ಅಂದರೆ ಕೊನೆಗೆ ಯಾರು ಸೋಲಾಗ್ತದ? 2ನೇ ಜಯಸಿಂಹನ ಸೋಲಾಗ್ತದ, ಚೋಳರಾಜನ ಗೆಲುವಾಗ್ತದೆ, ರಾಜೇಂದ್ರ ಚೋಳನ ಗೆಲುವಾಗ್ತದೆ. ಹಾಗಾಗಿ ಆ ಒಂದು ಗೆಲುವಿನ ದ್ಯೋತಕವಾಗಿ ಇಲ್ಲಿ ಏನು ಮಾಡಿದನಪ್ಪ ಅಂತಂದರೆ ಒಂದು ಶಾಸನವನ್ನು ಬರೆಸ್ತಾನೆ. ಈ ಶಾಸನ ಇಡೀ ಭಾರತದಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ರಾಜೇಂದ್ರ ಚೋಳನಿಗೆ ಹಲವಾರು ಬಿರುದುಗಳಿದಾವೆ. ಗಂಗೈಕೊಂಡ ಚೋಳ ಇರ್ಬೋದು, ಕಿರಣ ಚೋಳ ಇರ್ಬೋದು. ಆದರೆ ಇನ್ನೊಂದು ವಿಶೇಷವಾದಂಥ ಈ ಶಾಸನದಲ್ಲಿದೆ. ಏನಪ್ಪ ಅಂತಂದರೆ ಪರವೀರ ಕೇಸರಿ ವರ್ಮ ಅಂತೇಳಿ. ಏನು ಆತನ ಬಿರುದು? ಪರವೀರ ಕೇಸರಿ ವರ್ಮ. ಪರವೀರ ಕೇಸರಿ ವರ್ಮ ಅನ್ನುವಂಥ ಬಿರುದನ್ನು ಮೊಟ್ಟ ಮೊದಲ ಬಾರಿಗೆ ಬರೆಸಿದ ಶಾಸನ ಯಾವುದಂದರೆ ಅದು ಮಸ್ಕಿ ಶಾಸನ, ಈ ಬಂಡೆಗಲ್ಲು ಶಾಸನ. ಕ್ರಿಸ್ತ ಶಕ 1020ರ ಸಂದರ್ಭದಲ್ಲಿ ಇದನ್ನು ಬರೆಸ್ತಾನೆ. ಇಡೀ ಭಾರತದಲ್ಲಿ ಪರವೀರ ಕೇಸರಿ ವರ್ಮ ಅನ್ನುವಂಥ ಬಿರುದನ್ನು ಒಳಗೊಂಡಂಥ 2 ಶಾಸನಗಳಿದ್ದಾವೆ. ಒಂದು ಮಸ್ಕಿ ಶಾಸನ, ಇದು 1020ರಲ್ಲಿ ಬರೆದಂಥ ಶಾಸನ. ಇನ್ನೊಂದು 1024ರಲ್ಲಿ ಆತ ತಿರುಮಲೈ ಅನ್ನುವಂಥ ಪ್ರದೇಶದಲ್ಲಿ ಕೆತ್ತಿಸ್ತಾನೆ. ಹಾಗಾಗಿ ಯಾಕಿದು ಇಂಪಾರ್ಟೆಂಟ್ ಅಂದರೆ ಇಡೀ ಭಾರತದಲ್ಲಿ ಪರವೀರ ಕೇಸರಿ ವರ್ಮ ಅನ್ನುವಂಥ ಬಿರುದನ್ನು ಹೇಳುವಂಥ ಮೊದಲ ಶಾಸನ ಆಗಿದ್ದರಿಂದ ಇದಕ್ಕೆ ಇಂಪಾರ್ಟೆಂಟ್ ಐತಿ. ಇನ್ನು ಇವು 4 ಸಿಂಬಲ್ ಯಾಕೆ ಸಿಂಗಪ್ಪ ಅಂದರೆ ಕೊನೆಗೆ ಶಾಂತಿ ಒಪ್ಪಂದ ಆಗ್ತದೆ. ಆ ಒಂದು ಶಾಂತಿ ಒಪ್ಪಂದದ ದ್ಯೋತಕವಾಗಿ ಆ ಯುದ್ಧದಲ್ಲಿ ಭಾಗವಹಿಸಿದಂಥ ಎಲ್ಲ ರಾಜ್ಯ ಮನೆತನಗಳ ರಾಜ್ಯ ಲಾಂಛನವನ್ನು ಇಲ್ಲಿ ಕೆತ್ತಿಸ್ತಾನೆ. ವರಹ, ಜೋಡಿ ಮೀನು, ಬಿಲ್ಲು ಬಾಣ ಮತ್ತು ಹೆಬ್ಬುಲಿ ಅಂತ. ಅಂದರೆ ನೀವು ಯಾವುದೇ ಶಾಸನ ನೋಡಿ ರಾಜರು ತಮ್ಮ ಸಿಂಬಲ್ ಮಾತ್ರ ಕೆತ್ತಿಸ್ತಾರೆ, ಎಂಥ ಯುದ್ಧ ಆದರೂ ಮಾಡಲಿ, ಗೆಲುವನ್ನು ಮಾಡಲಿ. ಆದರೆ ಮೊಟ್ಟ ಮೊದಲ ಬಾರಿಗೆ ನಾವು ನೋಡಿದಾಗೆ ಇಡೀ ಭಾರತದಲ್ಲಿ ಒಬ್ಬ ರಾಜ ಸ್ವತಂತ್ರ ರಾಜನ ಒಂದು ರಾಜ್ಯಲಾಂಛನವನ್ನು ಕೂಡ ಸ್ನೇಹದ ದ್ಯೋತಕವಾಗಿ ಕೆತ್ತಿಸಿದಂಥ ಏಕೈಕ ಬಂಡೆಗಲ್ಲು ಶಾಸನ ಅಂತಂದರೆ ಅದು ಯಾವುದು? ಮಸ್ಕಿ ಶಾಸನ. ಜೊತೆಗೇನಪ್ಪ ಅಂತಂದರೆ ಇವತ್ತೇನಲ್ಲೆಲ್ಲ ಮಸ್ಕಿ ಕಾಣುತ್ತಲ್ಲ ಅದು 1020ರ ನಂತರ ರಚನೆ ಆದಂಥ ಮಸ್ಕಿ. ಅದು ಈಗೇನಲ್ಲಿ ಕಾಣ್ತಾ ಇದೆಯಲ್ಲ 1020ರ ನಂತರ ರಚನೆ ಆದ ಮಸ್ಕಿ. ಆದರೆ ಮಸ್ಕಿ ಮುಂಚೆಯಲ್ಲಿ ಇತ್ತೇನೆಂದರೆ ಇಲ್ಲೆಲ್ಲ ಇದೆಯಲ್ಲ ಹೊಲಗಡೆ ಇದಾವಲ್ಲ ಕಂಪ್ಲೀಟ್ ಇದು ಹಳೆ ಮಸ್ಕಿ. ಯಾವ್ದು ಹೇಳ್ರಿ? ಇಲ್ಲಿದಾವಲ್ಲ ಇವೆಲ್ಲ ಹಳೆ ಮಸ್ಕಿ. ಹಾಗಾದರೆ ಇಲ್ಲಿದ್ದ ಮಸ್ಕಿ ಅಲ್ಲಿಗೆ ಯಾಕೆ ಹೋಗ್ತು ಅಂತಂದರೆ ಈ ಮಸ್ಕಿಯನ್ನು ಯುದ್ಧದಲ್ಲಿ 1ನೇ ರಾಜೇಂದ್ರ ಚೋಳ ಸುಟ್ಟು ಹಾಕ್ತಾನೆ. ಹಾಗಾಗಿ ಆ ಮಸ್ಕಿಯನ್ನು ಅಲ್ಲಿಗೆ ಶಿಫ್ಟ್ ಮಾಡಲಾಗ್ತದೆ. ಹಾಗಾದ್ರೆ ಇಲ್ಲಿಗೆ ಬಿಡೋದಿಲ್ಲ ಅವನು. ಮತ್ತೆ ಮಾನಕೇಟದ ಮೇಲೆ ದಾಳಿ ಮಾಡಿ ಅಲ್ಲಿ ಮಾನಕೇಟವನ್ನು ಕೂಡ ಸುಟ್ಟು ಹಾಕ್ತಾನೆ. ಅಷ್ಟು ಬಲಿಷ್ಠವಾದಂಥ ಸೇನೆ ಇತ್ತು. ಒಂದು ಅಂದಾಜಿನ ಪ್ರಕಾರ ಈ ಒಂದು ಯುದ್ಧದಲ್ಲಿ 9 ಲಕ್ಷ ಸೈನ್ಯ ಚೋಳರದು ಭಾಗವಹಿಸಿತ್ತಂತೆ. ಅಂದರೆ ಸಂಯುಕ್ತ ಸೈನ್ಯ. ಅಷ್ಟು ಘೋರವಾದಂಥ ಯುದ್ಧ ಇಲ್ಲಿ ನಡೆದಿತ್ತು ಅಂಥೇಳಿ ನಮಗೆ ಈ ಒಂದು ಇತಿಹಾಸ ತಿಳಿಸ್ಕೊಡ್ತದೆ. ಅದಕ್ಕೆ ಪೂರಕವಾಗಿ ನಮಗೆ IBಯಲ್ಲಿ ಎತ್ತಿಟ್ಟಿರ್ತಕ್ಕಂಥ ಕಲ್ಯಾಣಿ ಚಾಲುಕ್ಯರ ಶಾಸನ ಇರ್ಬೋದು ಮತ್ತು ಈ ಚೋಳರ ಶಾಸನ ಇರ್ಬೋದು ಅಂತ. ಇನ್ನು 2ನೇ ವಿಷಯ ಏನಪ್ಪ ಅಂದರೆ ನೀವೆಲ್ಲ ನಿಂತ್ಕೊಂಡಿದ್ದೀರಲ್ಲ, ಇದು ಒಂಚೂರು ಹಂಗೆ ಸುತ್ತರ ಜೂಮ್ ಮಾಡಪ್ಪ. ಇದು ಏನು ಗೊತ್ತಾ? ಸ್ತೂಪ ಇದೆ. ಯಾವುದಿದು? ಸ್ತೂಪ ಇದೆ. ನಾ ಹೇಳಿದ್ನೆಲ್ಲ ಆಗಲೇ ಅಶೋಕ ಒಟ್ಟು 84,000 ಸ್ತೂಪಗಳನ್ನು ನಿರ್ಮಾಣ ಮಾಡ್ದ ಅಂತ ಇತಿಹಾಸ ಹೇಳ್ತದೆ. ಆ 84,000 ಸ್ತೂಪಗಳಲ್ಲಿ ಕರ್ನಾಟಕದಲ್ಲಿ 2 ಸ್ತೂಪಗಳು. ಒಂದೆಲ್ರಿ ಸನ್ನತಿಯಲ್ಲಿ, ಇನ್ನೊಂದೆಲ್ಲಿ ಮಸ್ಕಿಯಲ್ಲಿ. ಎಲ್ಲಿ ಇದೆ ಈಗ ನಿಂತಿದ್ದೀರಲ್ಲ, ಇದು ಏನಂದರೆ ಒಂದಾನೊಂದು ಕಾಲದಲ್ಲಿ ಏನಾಯಿತು ಅಶೋಕ ನಿರ್ಮಾಣ ಮಾಡಿದಂಥ ಸ್ತೂಪ ಆಗಿತ್ತು. ನೋಡಿ ಇವತ್ತು ಇದಕ್ಕೆ ಯಾವುದೇ ಕೇರ್ ಇಲ್ಲದಂಗೆ ಯಾವಾಗಲೂ ಕೂಡ ಗುಮ್ಮಟ ಆಕಾರದಲ್ಲಿ ಅವಶೇಷ ಈಗೆಲ್ಲ ನಾಶ ಆಗಿವೆ. ಅದು ಪ್ರೂವ್ ನಮಗೆ. ಹೌದಾ? ಇಟ್ಟಿಗೆಯಲ್ಲಿ ಕಟ್ಟಿದೆಯಲ್ಲ. ಎಸ್ ಎಲ್ಲ ಇಟ್ಟಿಗೆ ಇದೆ ನೋಡಿ. ಎಲ್ಲ ಇಟ್ಟಿಗೆಯಲ್ಲಿ ಕಟ್ಟಿದಂಥದ್ದು ನಿಮಗೆಲ್ಲ